ಮಾದಿಗ ಕುಲ ಬಾಂಧವರೇ, ಇದನ್ನ ಏನಿವತ್ತು ಶಿರಾದಿಂದ ಪಾದಯಾತ್ರೆ ಒಳ ಮೀಸಲಾತಿಯಾಗಿ ಹೊರಟಿದೆ. ಈ ಪಾದಯಾತ್ರೆಗೆ ನಮ್ಮ ಶಿರಾ ತಾಲೂಕಿನ ಎಲ್ಲ ಸಮಸ್ತ ಮಾದಿಗ ಬಂಧುಗಳು ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ತಾ ಇದ್ದೀವಿ. ಇವತ್ತು ಅದರಲ್ಲೂ ವಿಶೇಷವಾಗಿ ಬುಕ್ಕಾಪಟ್ಟಣ ಹೋಬಳಿಯಿಂದ ಸುಮಾರು 100ಕ್ಕೂ ಹೆಚ್ಚು ಜನ ಇವತ್ತು ಶಿರಾ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳುವುದರ ಮುಖಾಂತರ ಈ ಒಂದು ಪಾದಯಾತ್ರೆಯನ್ನು ಯಶಸ್ವಿಗೊಳಿಸಲು ನಮ್ಮ ಮಾದಿಗ ಬಂಧುಗಳೆಲ್ಲರೂ ಸಹ ಸಹಕಾರ ನೀಡುತ್ತಾರೆ. ಅವರೆಲ್ಲರಿಗೂ ಮೊದಲನೇದಾಗಿ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ. ಈ ಸುಪ್ರೀಂ ಕೋರ್ಟ್ ಆದೇಶದಂತೆ ಈಗಾಗಲೇ ಆಂಧ್ರ ತೆಲಂಗಾಣ ರಾಜ್ಯಗಳು ಈ ಒಂದು ಒಳ ಮೀಸಲಾತಿ ಜಾರಿಗೆ ಕಾರ್ಯೋನ್ಮುಖವಾಗಿದೆ. ಆದರೆ ನಮ್ಮ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತೇನು ಇನ್ನೂ ಮೀನಮೇಷ ಎಣಿಸ್ತಾ ಇದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ. ಇವತ್ತು ಹೇಳ್ತಾ ಇದ್ದಾರೆ ಡಾಟಾ ಇಲ್ಲ ಅಂತೇಳಿ. ಡಾಟಾ ಯಾಕಿಲ್ಲ? ಬನ್ನಿ, ಅಂಗನವಾಡಿ ಕಾರ್ಯಕರ್ತರು ಇದೆ, ಆಶಾ ಕಾರ್ಯಕರ್ತರು, ಗ್ರಾಮ ಪಂಚಾಯತಿ ಕಾರ್ಯಕರ್ತರು, ತಾಲೂಕು ಆಫೀಸ್ಗಳಲ್ಲಿ, ತಾಲೂಕು ಪಂಚಾಯತಿಗಳಲ್ಲಿ ಎಲ್ಲ ಒಂದು ತಾಲೂಕು ಮಟ್ಟದ ಅಧಿಕಾರಿಗಳು ಸಹ ನಮ್ಮದು ಮಾದಿಗರ ಜನಸಂಖ್ಯೆಯ ಮಾಹಿತಿ ಗೊತ್ತಿದೆ. ಆದರೂ ಯಾಕೆ ನಮ್ಮನ್ನು ಇವತ್ತು ದಾರಿ ದಿಕ್ತಪ್ತದೆ ಅಂತೇಳಿ ನನಗೆ ಗೊತ್ತಾಗ್ತಾ ಇಲ್ಲ. ಇವತ್ತೇನು ನಾವು ಹೊರಟಿದ್ದೀವಿ, ಇವತ್ತು ಈ ಒಳ ಮೀಸಲಾತಿ ಜಾರಿ ಆಗೋವರೆಗೂ ನಾವು ಹೋರಾಟವನ್ನು ನಿಲ್ಲಿಸಲ್ಲ. ಪ್ರಾಣನಾದರೂ ತಕ್ಕಂತೀವಿ, ರಕ್ತನಾದರೂ ಕೊಡ್ತೀವಿ ಅಂತ ಹೇಳ್ತಾ ಈ ಒಂದು ಸಮಾವೇಶದಲ್ಲಿ ಅದೇ ರೀತಿ ಇದೇನು ಬೆಂಗಳೂರ ಫ್ರೀಡಮ್ ಪಾರ್ಕ್ನಲ್ಲಿ 21ನೇ ತಾರೀಕು ಸಮಾವೇಶ ಇದೆ. ಆ ಸಮಾವೇಶದಲ್ಲಿ ಲಕ್ಷಾಂತರ ಜನರು ನಾವು ಸೇರಿಕೊಳ್ಳೋದ್ರ ಮುಖಾಂತರ ಒಂದು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೀವಿ ಅಂತೇಳಿ ನಾನಾದರೂ ಭಾವಿಸ್ತೇನೆ. ಅದೇ ರೀತಿ ಮುಂಬರುವ ಚುನಾವಣೆಗಳಲ್ಲಿ ನಾವು ನಮ್ಮ ಮಾದಿಗರ ಕಾಲೋನಿಗಳಲ್ಲಿ ಇವತ್ತು ಕಾಂಗ್ರೆಸ್ಗೆ ಮತ ಹಾಕಬೇಡಿ ಅಂತೇಳಿ ಭಿತ್ತಿಪತ್ರವನ್ನು ಅಂಟಿಸುವ ಮೂಲಕ ಇವತ್ತು ನಿಮ್ಮ ಸರ್ಕಾರವನ್ನು ಧಿಕ್ಕರಿಸಬೇಕಾಗ್ತದೆ. ದಯಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹಾಗೂ ಸನ್ಮಾನ್ಯ ಸಮಾಜ ಕಲ್ಯಾಣ ಸಚಿವರಲ್ಲಿ ಮನವಿ, ಅದೇ ರೀತಿ ಮಾನ್ಯ ಇವರು ಮುನಿಯಪ್ಪನವರು ಅವರಲ್ಲೂ ಸಹ ಮನವಿ ಮಾಡ್ಕೊಳ್ತೀವಿ. ದಯಮಾಡಿ ನೀವು ಸಮಾಜದ ಬಂಧುಗಳಿಗೆ ಸಹಕರಿಸಿ ಒಳ ಮೀಸಲಾತಿಯನ್ನು ಅತಿ ಶೀಘ್ರದಲ್ಲಿಯೇ ಜಾರಿಗೊಳಿಸಬೇಕು ಅಂತ ನಾವಾದರೂ ಭಾವಿಸ್ತಾ ನಮ್ಮ ಎಚ್ಚರಿಕೆಯನ್ನು ನೀವು ಪರಿಗಣಿಸಬೇಕು ಅಂತೇಳಿ ನಾವು ಈ ಒಂದು ಸಂಘಟನೆಯ ಮುಖಾಂತರ ನಿಮಗೆ ಸಂದೇಶವನ್ನು ರವಾನಿಸುತ್ತಿದ್ದೇವೆ. ಬಂಧುಗಳೇ, ನ್ಯಾಯಮೂರ್ತಿ ಸದಾಶಿವರ ಆಯೋಗ ಜಾರಿಯಾಗಿದ್ದು ಸುಮಾರು 30 ವರ್ಷಗಳ ಹೋರಾಟ ಮಾದಿಗ ಜನಾಂಗದ ಅನ್ಯಾಯಕ್ಕೆ ಒಳಗಾದಂಥ ಜನಗಳ ಹೋರಾಟಕ್ಕೆ ನ್ಯಾಯಮೂರ್ತಿ ಸದಾಶಿವರವರು ವರದಿ ಕೊಟ್ಟು ಸುಮಾರು 9-10 ತಿಂಗಳಾಗ್ತಾ ಬಂತು. ಆದರೂ ಕೂಡ ಈ ಸರ್ಕಾರ ಇದನ್ನು ಪರಿಗಣಿಸದೆ ಮೀನಾಮೇಷ ಎಣಿಸಿ ಇವತ್ತು ಅನ್ಯಾಯ ಮಾಡ್ತಾ ಇದೆ. ಆ ಕಾರಣದಿಂದ ನಮ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪರವರು ಕರ್ನಾಟಕದ ಅಂಬೇಡ್ಕರ್ ಪ್ರೊಫೆಸರ್ ಬಿ ಕೃಷ್ಣಪ್ಪರ ಸಮಾಧಿಯಿಂದ ಪಾದಯಾತ್ರೆ ಶುರುವಾಗಿ ಮೀಸಲಾತಿಯನ್ನು ಜಾರಿ ಮಾಡಲೇಬೇಕು, ನಮ್ಮ ಜನಾಂಗಕ್ಕೆ ಅನ್ಯಾಯ ಅಂತ ಉಗ್ರ ಹೋರಾಟವನ್ನು ಮಾಡಿಕೊಂಡು ಇವತ್ತು ಸುಮಾರು ಜನ ಪಾದಯಾತ್ರೆಯನ್ನು ಹರಿಹರದಿಂದ ಶಿರಾದವರೆಗೆ ತಲುಪಿದೆ. ರಾತ್ರಿ ಶಿರಾ ತಲುಪಿದೆ. ಈಗ ನಮ್ಮ ಬುಕ್ಕಾಪಟ್ಟಣ ಹೋಬಳಿಯಿಂದ ನಮ್ಮ ಒಡನಾಡಿಗಳು ಎಲ್ಲ ಸೇರಿಕೊಂಡು ಅವರಿಗೆ ಪ್ರೋತ್ಸಾಹ ಮತ್ತು ಬೆಂಬಲ ನೀಡಲು ನಾವು ಈಗ ಹೊರಟಿದ್ದೇವೆ. ದಯಮಾಡಿ ಸರ್ಕಾರ ಇವತ್ತು ನಮ್ಮ ಜನಾಂಗದ ಅನ್ಯಾಯವನ್ನು ಪರಿಗಣಿಸಿ ಕೂಡಲೇ ಜಾರಿ ಮಾಡಬೇಕು, ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು ಅಂತ ಕೇಳ್ತಾ, ಮತ್ತು ನಮ್ಮ ಜನಾಂಗದ ಏನು ಸಚಿವರಿದ್ದಾರೆ, ಉನ್ನತ ಮಟ್ಟದ ಸಚಿವರು, ಅವರೆಲ್ಲರೂ ಕೂಡ ಮುಖ್ಯಮಂತ್ರಿಗಳಿಗೆ ಒತ್ತಡ ತಂದು ನಮ್ಮ ಮಕ್ಕಳಿಗೆ ಮತ್ತು ನಮ್ಮ ಜನಾಂಗಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಬೇಕು ಅಂತ ತಮ್ಮಲ್ಲಿ ಈ ಮೂಲಕ ಮನವಿ ಮಾಡಿಕೊಳ್ತೇನೆ.